ತಾಯಿಯ ಹೆಸರಿನಲ್ಲಿ ತಾಯಿ ಹೋದಾಗ ಸತ್ಕರ್ಮಗಳನ್ನು ಮಾಡಿ ಕಾರ್ಯಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿದರೆ 100 × 10 ಅಂತ ಭಗವಂತ. ಯಾಕೆ? ತಾಯಿ ಹೆಸರಿನಲ್ಲಿ ಮಾಡಿದ್ರೆ ಅವರ ಪುಣ್ಯ ಆ ಋಣ ತಿಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಯಾಕೆ? ಏನು ಮಾಡಿರ್ತಾಳೆ ಪುಣ್ಯಾದ್ಗಿತ್ತಿ? ಗರ್ಭೇಶು ವಿಷಮೇ ದುಃಖೆ ವಿಷಮೇ ಭೂಮಿ ವರ್ತಮನಿ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಇಡೀ ಕಪಿಲನಾಮಕ ಭಗವಂತ ತನ್ನ ಹೆಸರಿನಲ್ಲಿಯೇನೆ ತಮ್ಮ ತಾಯಿ ಹೆಸರಿನಲ್ಲಿ ಒಂದು ದೇವಹೂತಿ, ತಾಯಿ ಹೆಸರಿನಲ್ಲಿ ಸಿದ್ಧಪುರದಲ್ಲಿ ಮಾತೃಗೇಯದಲ್ಲಿ ತಾನು ಒಂದು ಸರೋವರವನ್ನು ಮಾಡಿ ಅಲ್ಲಿ ಉಪದೇಶ ಮಾಡಿದಂತಹ ಸ್ಥಳ ಕಪಿಲನಾಮಕ ಭಗವಂತ ತಾಯಿಗೆ ಉಪದೇಶ ಮಾಡಿದಂತಹ ಸ್ಥಳ ಸಿದ್ಧಪುರಿ. ಅಲ್ಲಿ ಹೋಗಿ ಯಾರು ತಾಯಿ ಹೆಸರಿನಲ್ಲಿ ಷೋಡಶ ಪಿಂಡಗಳು 16 ಪಿಂಡಗಳನ್ನು ಇಡಿಸ್ತಾರೆ, ಷೋಡಶ ಪಿಂಡಗಳನ್ನು ಇಡ್ತಾರೆ, ಅಂತವರ ಜೀವನ ಸಾರ್ಥಕವಾಯಿತು. ಯಾಕೆ ಇಡಬೇಕು ಅಂದ್ರೆ ಹೇಳ್ತಾರೆ, ಗರ್ಭೇಶು ವಿಷಮೇ ದುಃಖೆ ವಿಷಮೇ ಭೂಮಿ ವರ್ತಮನಿ. ಈ ಗರ್ಭವಾಸ ಇದೆ, ತಾಯಿಯ ಗರ್ಭದಲ್ಲಿ ನಾವು ಇರುವಾಗ ಏನು ಭಯಂಕರವಾದ ಮಾರ್ಗ ಅದು ಪಿರಿಯಡ್, ಅದನ್ನು ತಡ್ಕೊಂಡು ನಮ್ಮನ್ನು ವಿಷಮೇ ಭೂಮಿ ವರ್ತಮನಿ ತಸ್ಯಾ ನಿಷ್ಕ್ರಮಣಾರ್ಥಾಯ ಅಂತಹ ಗರ್ಭವಾದ ದುಃಖವನ್ನು ಅನುಭವಿಸಿ ನನ್ನನ್ನು ಹೊಡೆದಿಯಲ್ಲಮ್ಮ, ನಿನಗೆ ಏರ್ಕೊಳ್ಳಿಕ್ಕಾಗ್ತದೆ? ಕೇವಲ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ ಮಾಸೇ ಮಾಸೇ ಕೃತಂ ಕಷ್ಟಂ ವೇದನಾ ಪ್ರಸವೇ ಜುಚ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ತಾಯಿ 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಒಂದೊಂದು ತಿಂಗಳಿಗೂ ಹೆಚ್ಚಾಗ್ತಾ ಹೋಗುತ್ತೆ, ನೋವು ಭಾರ ಹೆಚ್ಚಾಗ್ತಾ ಹೋಗುತ್ತೆ. ತಾಯಿಯ ಗರ್ಭದಲ್ಲಿ 25 kg ಅಕ್ಕಿ ಒಳಗಿಂದ ಹೊರಗೆ ತರೋ ಅಷ್ಟೊಳಗೆ ಕೃಷ್ಣಾರ್ಪಣ, ನಾವು ಬೇಕಾದ್ರೆ ನೀವೇ ಇಟ್ಕೊಳ್ರಿ ಅಂತ, ಇಲ್ಲ ಕಲಿಸಿದವನಿಗೆ ನೀನೇ ಇಟ್ಬಿಡು ಅಂತೀವಿ ಅಂತ. ಅದು ತಾಯಿಯ ಗರ್ಭದಲ್ಲಿ 2-2.5 kg 3 kg ಅವರವರಂತೂ 4 ಮಂದಿ ಇರ್ತಾರೆ ಒಳಗೆ, ಡಬಲ್ ಪಿನ್ಸ್ ಸುಟ್ಟಿರ್ತಾರ ಅಂತ. ಎಲ್ಲವ ದುಃಖವನ್ನು ಕೂಡ ತಿಂಗಳ ಹೆಚ್ಚಾಗ್ತಾ ಹೋಗುತ್ತೆ. ಬೆನ್ನೋವು ಬರುತ್ತೆ, ಕಾಲ್ನೋವು ಬರುತ್ತೆ, ತಲೆನೋವು ಬರುತ್ತೆ, ಏನು ಆ ದುಃಖ ಸಾಧ್ಯವೇ ಇಲ್ಲ. ಯಾಕೆ? ನನ್ನ ವಂಶ ಉದ್ಧಾರ ಮಾಡಬೇಕು, ನನ್ನ ಗಂಡನ ವಂಶ ಉದ್ಧಾರ ಮಾಡಬೇಕು, ನನ್ನ ಹೊತ್ತೆಯಲ್ಲಿರುವಂತಹ ಕೂಸು ಆರಾಮಾಗಿರಬೇಕು ಅಂತ ತನ್ನ ದುಃಖವನ್ನು, ಗರ್ಭವಾಸದ ದುಃಖವನ್ನು ನೀನು ಆ ದುಃಖವನ್ನು ನಾನು ಪಡೆದು ನೀನು ಅನುಭವಿಸಿದೆಯಲ್ಲಮ್ಮ, ಹೊರಗೆ ಹಾಕಿದೆಯಲ್ಲ, ಏನ್ ಕೊಡ್ಲಿಕ್ಕಾಗತ್ತೆ? ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಮತ್ತೆ ಯಾವತ್ ಪುತ್ರೋ ನ ಭವತಿ ತಾವನ್ ಮಾತುಶ್ಚ ಶೋಷಣಂ. ಇನ್ನು ಮಕ್ಕಳೇ ಆಗಿಲ್ಲ, ಆಗಿನ ಕಾಲಕ್ಕೆಲ್ಲ ಮಕ್ಕಳು ಆಗೋದು ಕಷ್ಟ ಆಗ್ತಿತ್ತು. ಇಲ್ಲ 3-4 ಜನ ಗಂಡ್ಮಕ್ಕಳೇ ಆಗಿದ್ದಾರೆ, ಗಂಡು ಮಕ್ಕಳಾಗಿದ್ದಾರೆ, ಹೆಣ್ಮಕ್ಕಳಾಗಿದ್ದಾರೆ, ಹೆಣ್ಮಕ್ಕಳಾದ್ಮೇಲೆ ನಿಮಗೆ ಗಂಡ್ಮಕ್ಕಳೇ ಆಗ್ತಾ ಇಲ್ಲ ಅಂತ ಬಿಡೋದು ಇತ್ತು. ಏನೋ ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ, ಜ್ಯೋತಿಷ್ಯದಲ್ಲಿ ಕೇಳಿದ್ದೇನೆ ದಯಮಾಡಿ ನನ್ನನ್ನು ಬಿಡಬೇಡ್ರಿ, ಯಾಕೆ ಯಾರೋ ಜ್ಯೋತಿಷ್ಯದ ಕೇಳಿದ್ದೇನೆ 3ನೇದು ಖಂಡಿತವಾಗಿ ಗಂಡ ಆಗುತ್ತೆ, ದಯಮಾಡಿ ನನ್ನ ಬಿಡಬೇಡ್ರಿ, ಇಟ್ಕೊಳ್ರಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ. ಏತನ್ಮಧ್ಯೆ ಈಗೆಲ್ಲ ಹೇಳೋದಿಲ್ರಿ, ಬೇಕಾದ್ರೆ ಬೇಕಾದ್ರೆ ಬಿಟ್ಟು ಹೋಗಂತಾರ ಅಷ್ಟೇ. ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಏನಮ್ಮ ಗಂಡ್ಮಕ್ಕಳೇನಾ, ಗಂಡ್ಮಕ್ಳಾಗಿಲ್ವಾ, ಆಗ್ಲೇ ಇಲ್ವಾ ನಿಂಗೆ ಗಂಡು ಮಗು ಅಂತ ಶುರು ಮಾಡೋದು. ಈಗ ಹೋಗೇ ಅಂತಾರಷ್ಟೇ, ಕೃಷ್ಣಾರ್ಪಣ ಬೇಕಾದ್ರೆ ಬೇಡಾದ್ರೆ ಹೋಗು ಅಂತಾರ ಅಂತ ಕಾಲ ಈಗ. ಆಗಿನ ಕಾಲಕ್ಕೆ ಗಂಡು ಕೂಸು ಆಗಿಲ್ಲ ಅಂದ್ರೆ ಬಂಜೆ ಅಂತ ಕರೆಯೋರು. ಒಂದು ಕೂಸಿಗೆ ಕೂಸು ಅಲ್ಲ ಅಂತಾರೆ, 2 ಹೆಣ್ಮಕ್ಕಳು ಒಂದು ಕೂಸು ಗಂಡು ಕೂಸು ಆಗ್ಬೇಕು ಅಂತಾರೆ, ಆಗಿಲ್ವಾ ಅಂತ ಬಂಜೆ ಅಂತ ಕರೀತಾರೆ. ಇಲ್ಲ ಅತ್ತೆ ಮಾವಂದ್ರೆಲ್ಲ ಹೊಡ್ಕೋತಾರೆ, ನಿನ್ಗೆ ಯಾಕೋ ಗಂಡೇ ಆಗಿಲ್ಲ ಅಂತ ಹೇಳಿ ಬಿಟ್ಟು ಬಿಡೋರು ಉಂಟು. ಯಾವತ್ ಪುತ್ರೋ ನ ಭವತಿ ತಾವನ್ ಮಾತುಶ್ಚ ಶೋಷಣಂ. ಹಂಗೆ ಮನೆಗೆ ಹೋಗಿ ಗುರುಗಳ ಹತ್ರ ಹೋಗಿ ನಮ್ಮನ್ನು ಹಡದಿಯಲ್ಲ, ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ನನಗೆ ಏನೋ ಬಂಗಾರ ಕವಚವೋ ರಜತ ಕವಚವೋ ಇಲ್ಲ ಪಂಚಾಮೃತಾಭಿಷೇಕವೋ ಮಾಡ್ಲಿಕ್ಕೆ ನನಗೆ ಆಗಿಲ್ಲ, ಒಂದಿಷ್ಟು ಪ್ರದಕ್ಷಿಣೆ ಆಗ್ತೇನೆ, ಗಟ್ಟಿಮುಟ್ಟಿಯಾಗಿದ್ದೇನೆ, ಒಂದಿಷ್ಟು ಸ್ನಾನ ಮಾಡ್ತಾನೆ, ಬ್ರಾಹ್ಮಣರು ಊಟ ಮಾಡದಲ್ಲಿ ಒಳ್ಳಾಡ್ತೇನೆ, ಬೇಕಾದ್ರೆ ಬ್ರಾಹ್ಮಣರ ಎಲೆಯನ್ನು ಎತ್ತುತ್ತೇನೆ, ಇಷ್ಟೆಲ್ಲ ಗುರುಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪರಿಯಾಗಿ ಪ್ರಾರ್ಥನೆ ಮಾಡಿ ನನ್ನನ್ನು ಹದಿಯಲ್ಲಮ್ಮ, ನಿನಗೇನ್ ಕೊಡ್ಬೇಕೆ? ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ತಾಯಿಯ ಇನ್ನೇನ್ ಕೊಡ್ಲಿಕ್ಕಾಗ್ತದೆ? ಪಿಂಡ ಪ್ರದಾನ ಅಷ್ಟೇ ಮಾ, ನಿನಗೇನ್ ಆಗ್ಲಿಕ್ಕಾಗಲ್ಲ. ಸಂಪೂರ್ಣೆ ದಶಮೇ ಮಾಸೆ ಅತ್ಯಂತಂ ಮಾತೃಪೀಡನಂ. ಇನ್ನೇನು ಮಧ್ಯೆ ಎಲ್ಲ ಪದಾರ್ಥಗಳು ತಿನ್ಬೇಕು ಅಂತ ಆಸೆ, ಉಪ್ಪು ಜಾಸ್ತಿ ತಿನ್ಬಾರ್ದು, ಖಾರ ಜಾಸ್ತಿ ತಿನ್ಬಾರ್ದು, ಇಲ್ಲ ಹಲಸಿನ ಹಣ್ಣು ತಿನ್ಬೇಕು ಅಂತ ಇಚ್ಛೆ, ಮಾವಿನ ಹಣ್ಣು ತಿನ್ಬೇಕು ಅಂತ ಇಚ್ಛೆ, ಬಾಳೆಹಣ್ಣು ತಿನ್ಬೇಕು ಅಂತ ಇಚ್ಛೆ, ತಿಂದ್ರೆ ಕೂಸಿಗೆ ವಾಯ ಆಗತ್ತೆ. ಅತ್ತೆ ಮಾವಂದು ನೋಡ್ತಾನೆ ಇರ್ತಾರ, ಏನೇನ್ ತಿನ್ಬಿಡ್ತಾಳೋ ಸೊಸೆ ಅಂತ ಹೇಳಿ ನೋಡ್ತಾ ನಿಂತಿರ್ತಾರ. ಯಾವ ಪದಾರ್ಥಗಳು ಬೇಕು ಅಂತ ನಿನಗೆ ಬೈಕೆ ಆಯ್ತೋ ಆ ಎಲ್ಲ ಪದಾರ್ಥಗಳನ್ನು ಬಿಟ್ಟು ನನಗೋಸ್ಕರ ನನ್ನನ್ನು ಹಡದಿಯಲ್ಲಮ್ಮ, ನಿನಗೆ ಏನ್ ಕೊಡ್ಬೇಕೆ? ಮಾತೃಪಿಂಡಂ ದದಾಮ್ಯಹಂ. ಸಂಪೂರ್ಣೇ ದಶಮೇ ಮಾಸಿ ಅತ್ಯಂತಂ ಮಾತೃಪೀಡನಂ. ಇನ್ನೇನು 9 ತಿಂಗಳಾಯ್ತು, 10ನೇ ತಿಂಗಳು 10ನೇ ದಿವಸ ಕೂಸು ಹೊರಗೆ ಬರಬೇಕು ತಾಯಿಯ ಗರ್ಭದಿಂದ. ಡಾಕ್ಟರ್ ಹತ್ರ ಹೋದ್ರು ಅವ್ರು ಮಾತಾಡ್ಕೋತಾ ಇದ್ದಾರೆ, ಏನಂತ ಹೇಳಿ, ಒಂದು ದಿವಸ ಏನಾದ್ರು ದೇವರ ಅನುಗ್ರಹದಿಂದ ತಲೆ ಹೊರಗೆ ಬಂತು ಅಂದ್ರೆ ಸಂತೋಷ ರೀ, ಹೆಚ್ಚು ಕಡಿಮೆ ಕಾಲು ಹೊರಗೆ ಬಂತಂದ್ರೆ ಕೃಷ್ಣಾರ್ಪಣ ಹೇಳೇ ಬಿಟ್ರು, ಒಂದಾ ತಾಯಿ ಒಂದಾ ಕೂಸು ಅಂತ. ಏನಪ್ಪಾ ಏನೋ ಮಾತಾಡ್ಕೋತಾ ಇದ್ದಾರೆ ಹೊರಗೆ ಅಂತ ಡಾಕ್ಟ್ರು ಹೋಗಿ ಹೇಳಿದ್ರು, ಯಾರೋ ನರ್ಸ್ ಬಂದು ಹೇಳಿದ್ಲು, ಎಂದ ನೀನು ಉಳಿತಂದ್ರೆ ಇಲ್ಲಂದ್ರೆ ಕೂಸಂತೆ, ದಯಮಾಡಿ ಅವಶ್ಯ. ನಾನು 25 ವರ್ಷ ಸುಖ ಪಡೆದಿದ್ದೇನೆ, ಬೇಕಾದಷ್ಟು ಜನ್ಮವನ್ನು ನೋಡಿದ್ದೇನೆ, ಬೇಕಾದಷ್ಟು ಲೋಕ ಎಲ್ಲ ಸುಖವನ್ನು ಪಡೆದು ಬಿಟ್ಟಿದ್ದೇನೆ, ಆ ಕೂಸು ಈಗ ತಾನೇ ಉಡ್ತಾ ಇದೆ, ಖಂಡಿತವಾಗಿ ಅದನ್ನು ಉಳಿಸ್ರಿ, ನನ್ನನ್ನು ಕೊಲ್ರಿ ಅಂತ. ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ನನ್ನನ್ನು ಉಳಿಸಿದ್ಯಲ್ಲಮ್ಮ, ನಿನಗೇನ್ ಕೊಡ್ಬೇಕೆ? ಮಾತೃಪಿಂಡಂ ದದಾಮ್ಯಹಂ.
ಏನು ಆ ಕಷ್ಟ, ಏನು ಆ ಈಗೆಲ್ಲ ಬೇಕಾದಷ್ಟು ಅನಾಸ್ತೇಶಾರೆ, ಏನು ದುಃಖ ಆಗೋದೇ ಇಲ್ಲ, ಆರಾಮಾಗಿ ತೆಗೆದ್ಬಿಡ್ತಾರೆ. ಅವಾಗ ಯಾವ ಡಾಕ್ಟ್ರು, ಯಾವ ಹಾಸ್ಪಿಟ್ಲು, ಏನು ಇಲ್ಲ. ಕೃಷ್ಣಾರ್ಪಣ. ಅದರಲ್ಲಿ ಪ್ರಾರ್ಥನೆ ಅಂತೆ, ಗುರುಗಳ ಹತ್ರ ದೇವರ ಹತ್ರ ಪ್ರಾರ್ಥನೆ, ಸ್ವಾಮಿ ಆ ಕೂಸನ್ನು ನೋಡುವವರೆಗೂ ಕೂಡ ಉಳಿಸು, ನನ್ನ ಕೂಸುವರೆಗೆ ಬಂದಿದೆ, ಇಷ್ಟೆಲ್ಲ ದುಃಖ ಪಟ್ಟಿದ್ದೇನೆ, ಆ ಕೂಸನ್ನು ಉಳಿಸೋದಕ್ಕಾಗಿ, ನೋಡೋದಕ್ಕಾಗಿ ನನ್ನನ್ನು ಉಳಿಸುವಂತ ಪ್ರಾರ್ಥನೆ ಅಂತ. ಯಾರ ಹತ್ರ ಪ್ರಾರ್ಥನೆ ಮಾಡ್ಬೇಕು? ದರಿದ್ರರು ದೇವರ ಹತ್ರ, ಗುರುಗಳ ಹತ್ರ ಮಾತ್ರ, ಯಾರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಅಂತಹ ಪ್ರಾರ್ಥನೆಯನ್ನು ಮಾಡಿ ನಿನ್ನ ದೇಹವನ್ನೇ ಪಣಕ್ಕಿಟ್ಟು, ನಿನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನನ್ನನ್ನು ಹೊಡೆದಿಯಲ್ಲಮ್ಮ, ನಿನಗೇನ್ ಕೊಡ್ಲಿಕ್ಕಾಗ್ತದೆ? ಸತ್ಯ ನಿಷ್ಕಮನಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಅಷ್ಟೇ, ಏನು ಕೊಳ್ಳಿಕ್ಕೆ ಆಗುದಿಲ್ಲ. ಸುದುಃಖೆ ಪ್ರಸವೇ ಪ್ರಾಪ್ತೆ ಮಾತಾ ವಿಂದಜಿ ದುಷ್ಕೃತಂ. ಅದುಃಖವಾದಂತಹ ಆ ದುಷ್ಕೃತವಾದಂತಹ ದುಃಖವನ್ನು ಪಡೆದು ನನ್ನನ್ನು ಹಡದಿ. ಪದ್ಭ್ಯಾಂ ಜನನತ ಪುತ್ರೋ ಜನನ್ಯಾ ಪರಿವೇದನಂ ರಾತ್ರೌ ಮೂತ್ರಪುರೀಶಾಭ್ಯಾಂ ವಿದ್ಯತೆ ಮಾತೃಕರ್ಪಟೈ. ಇನ್ನೇನು ಹಡೆದಿದ್ದಾಳೆ, ಹಡದ ಮೇಲೆ ಅದೊಂದು ದುಃಖ, ಬಾಳಂತನ. ಆ ಬಿಸಿ ನೀರೇ ಕುಡಿಬೇಕು, ಏನು ಮೆಣಸಿನ ನೀರೇ ಕುಡಿಬೇಕು. ಎಂತ ಈ ಏಪ್ರಿಲ್ ಅಲ್ಲಿ ಏನಾದ್ರು ಮಾರ್ಚ್ ಆಗ್ಬಿಟ್ರು ಅಂದ್ರೆ ಕೃಷ್ಣಾರ್ಪಣ್ರಿ, ಬಾಳಂತನ ಮಾಡ್ಕೊಳ್ಳೋದ್ರಿಂದ ಸಾಯೋದೇ ಒಳ್ಳೇದು ಅಂತ. ಅಷ್ಟು ದುಃಖ. ಯಾಕಂದ್ರೆ ಭಯಂಕರವಾದ ಬಿಸಿಲು, ಅದ್ರ ಮೇಲೆ ಬಿಸಿನೀರು ಕುಡಿಬೇಕು, ಮೆಣಸಿನ ನೀರೇ ಕುಡಿಬೇಕು ಅಂತ. ಈಗೆಲ್ಲ ಫ್ಯಾನ್ ಹಾಕೊಂಡು ಕೂತ್ಬಿಟ್ಟಿರ್ತಾರಲ್ಲ, ಈಗೆಲ್ಲ ಬಾಳಂತನ ಏನ್ ಬಹಳ ಇರೋದೇ ಇಲ್ರಿ, ಆರಾಮಾಗಿ ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ, ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಏನು ಆಗೋದಿಲ್ಲ ಅಂತ. ಅದು ಬೇರೆ ವಿಚಾರ. ಆಗಿನ ಕಾಲಕ್ಕೆ ಆ ಬಾಳಂತನದಲ್ಲಿ ಕೂತು ಎಲ್ಲವನ್ನೂ ಕೂಡ ತಾನು ರಾತ್ರೋ ಮೂತ್ರಪುರೀಶಾಭ್ಯಾಂ ವಿದ್ಯತೆ ಮಾತೃಕರ್ಪಣೆ. ಇನ್ನು ರಾತ್ರಿ ಏನಾದ್ರೂ ವಸ್ತ್ರಗಳುಂಟು, ಏನಾದ್ರು ಪರದೆಗಿರದೆ, ಈಗೆಲ್ಲ ಯಾವ ಎಲ್ಲ ಆಲೌಟ್ ಗಿಲೌಟ್ ಎಲ್ಲ ಬಂದಿದೆ, ಹಾಗೆಲ್ಲ ಯಾರು ಇರಲಿಲ್ಲ. ಮಾತೃಕರ್ಪಟೈ, ಮಲ್ಕೊಂಡಿರ್ತಾಳೆ, ಮಲಮೂತ್ರ ವಿಸರ್ಜನೆ ಮಾಡ್ಬಿಡುತ್ತೆ ಕೂಸು. ಏನ್ ಮಾಡ್ತೀರಿ? ಉಟ್ಕೊಳ್ಳಿಕ್ಕೆ ಸೀರೆ ಇಲ್ಲ, ಒಂದೇ ಸೀರೆ, ಅದನ್ನೇ ಹೊಚ್ಚಿಕೊಂಡು ಆ ಕೂಸಿಗೆ ಎಲ್ಲಿ ಒಣ ಇದೆಯೋ ಆ ಸೀರೆಯನ್ನು ಒದ್ದಿಸಿ ತಾನು ಒದ್ದೆಯಲ್ಲೇ ಮಲ್ಕೊಂಡು, ತಾನು ಯಾವ ಸೊಳ್ಳೆ ಗಿಳ್ಳೆ ಎಲ್ಲವನ್ನು ಕಡಿಸ್ಕೊಂಡು ತಾನು ನನ್ನ ಮಗ ಚೆನ್ನಾಗಿರ್ಲಿ ಅಂತ ಕಾಪಾಡಿದೆಯಲ್ಲ, ಅದಕ್ಕೆ ನಿನಗೇನ್ ಕೊಡ್ಬೇಕೆ? ಮಾತೃಪಿಂಡಂ ಸಾಮ್ಯಹಂ. ಇನ್ನ ದಿವಾರಾತ್ರೌ ಚಯಾ ಮಾತಾ ದದಾತಿ ನಿರ್ಭರಸ್ತನೋ. ಕೂಸಿಗೆ ಯಾವಾಗ ಹಸುವಾಗುತ್ತೋ ಗೊತ್ತಿಲ್ರಿ, ರಾತ್ರಿ 2:30 ಇನ್ನೇನು ಎಲ್ಲ ಕೆಲಸಗಳು ಮಾಡಿ ಬಂದು ಮಲಗಿರ್ತಾಳೆ. ಆಗಿನ ಕಾಲ ಭಾರಿ ಕಷ್ಟ ರೀ. ಮಡಿಲಿ ಅಡಿಗೆ ಮಾಡ್ಬೇಕು, ಕುಟ್ಟಬೇಕು, ಅವಲಕ್ಕಿ ಕುಟ್ಟೋ ಕಾಲ, ಮಿಕ್ಸರ್ ಇಲ್ಲ, ಗ್ರೈಂಡರ್ ಇಲ್ಲ, ಕುಟ್ಟಬೇಕು, ಚೆನ್ನಾಗಿ ಕುಟ್ಟಿ ಅಡಿಗೆಯನ್ನು ಮಾಡುವಂತಹ ಸಮಯ. ಮಡಿಯಲ್ಲಿ ಅಡಿಗೆ ಮಾಡ್ಬೇಕು, ಬೆಳಗ್ಗೆ 50 ಜನ, ಸಾಯಂಕಾಲ 50 ಜನ, ಮಡಿಲೇ ಆಗ್ಬೇಕೆಲ್ಲವೂ ಕೂಡ. ಇಷ್ಟೆಲ್ಲ ಮಾಡಿ ತಾನು ಉಣ್ಣೋ ತಿನ್ನೋ ಅಂತ ಹೇಳಿ ಇನ್ನ ಊಟ ಕೂಡ್ತಾ ಇರ್ತಾರೆ, ಇನ್ನು ಗೋ ಅಂತ ಅಳ್ತಾರೆ. ಆಗಿನ ಕಾಲಕ್ಕೆ ಈಗೆಲ್ಲ ಬಾಜುನೇ ಕೂಡ್ಸ್ಕೊಂಡ್ಬಿಡ್ತೀವಿ, ಅದು ಬೇರೆ ವಿಚಾರ. ಬಾಜು ಕುಡ್ಕೊಂಡು ಅವರು ತಿಂದು ಅಂತ ಗೋಯ್ ನನ್ಬಿಡ್ತ. ಅವಾಗೆಲ್ಲ ಇಲ್ಲ, ಮಡಿ ಏನು ಗಬಗಬ ತಿಂದ್ರೆ ಉಟ್ರ ಅಂತ ಹೇಳಿ ಬಿಟ್ರ, ಹೋಗಿ ಅದು ಕುಡಿದ್ರೆ ಗೋಯ್ದ ಉಪವಾಸ. ಇಷ್ಟೆಲ್ಲ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸುತ್ತಾಯ್ತು ಅಂತ ಒಂದು ಬೆನ್ನು ನೆಲಕ್ಕೆ ಹಾಕೋ ಅಷ್ಟೊಳಗೆ ಶುರುವಾಯ್ತು ನೋಡ್ರಿ ಕೂಸುಗಳು ಅಂತ. ಏನ್ ಮಾಡ್ಬೇಕು? ಅಮ್ಮ ಕೂಸು ಹಾಲು ಕೊಡ್ಬೇಕು, ಹಾಲು ಕೊಡೋಣ, ಹಾಲು ಕೊಡ್ಲಿಕ್ಕೆ ಇಲ್ಲ ಹಾಲು. ಎಲ್ಲಿಂದ ಬರ್ಬೇಕು ಹಾಲು? ತಿಂದ್ರೆ ತಾನೆ. ದರಿದ್ರ, ಎಲ್ಲೂ ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ. ಎಲ್ಲಿ ಹೋದಿ? ಮತ್ತೆ ಭಿಕ್ಷಾಟನೆಗೆ ಹೋದಿ, ಮನೆಗೆ ಹೋಗಿ ಭಿಕ್ಷಾಟನೆ ಹೊಡೆದು. ಭಿಕ್ಷಾಟನೆ ಬೇಡಿ, ಅವರು ಇಲ್ಲ 9 ಗಂಟೆಗೆ ಬರ್ರಿ, ನಮ್ಮೆಲ್ಲ ಊಟ ಆಗಿರುತ್ತೆ, ಆಮೇಲೆ ನೀವು 11 ಗಂಟೆಗೆ ಬರ್ರಿ. ಬರ್ತೀವಿ 11 ಗಂಟೆಗೆ. ಕಾಯ್ತಾ ಇರ್ತಾವಂತೆ. ಅವಾಗೆಲ್ಲ ಸೀರಿಯಲ್ ಗಿರಿಯಲ್ ನೋಡೋದಿಲ್ಲ ಇಲ್ಲ. 11 ಗಂಟೆ ಯಾವಾಗ ಆಗುತ್ತೋ ನಮ್ಮ ಮಕ್ಕಳಿಗೋಸ್ಕರ ತಿಂದು ಬರೋಣ ಅಂತ ಕಾಯ್ತಾ ಇರ್ತಾಳೆ. ಆ ಮನೆಗೆ ಹೋಗಿ, ಅಮ್ಮ ಮಡಿ ಗಿಡಿ ಇಲ್ಲ, ಮಡಿ ಗಿಡಿ ಇಲ್ಲದೆ ಇದ್ರು ಚಿಂತೆ ಇಲ್ಲ, ನನ್ನ ಮಕ್ಕಳು ಹೊಟ್ಟೆ ತುಂಬಬೇಕು ಅಂತ ಮತ್ತೊಬ್ಬರ ಮನೆಯಲ್ಲಿ ಭಿಕ್ಷೆ ಬೇಡಿ ನನ್ನನ್ನು ಬದುಕಿಸ್ತೀಯಲ್ಲಮ್ಮ, ನಿನಗೇನ್ ಕೊಡ್ಬೇಕೆ? ಮಾತೃಪಿಂಡಂ ದದಾಮ್ಯಹಂ. ಕ್ಷುದಯ ವಿಶ್ವಲೆ ಪುತ್ರೆ ಅನ್ನಂ ಮಾತ್ರಾಪಯಚ್ಛತಿ ವಿವೇಚ್ಯ ಕಟುಕ ದ್ರವ್ಯಂ ಕಾಶಾನಿ ವಿಧಾನಿ ಚ ಪುತ್ರೋ ವ್ಯಾಧಿ ಸಮಾಯುಕ್ತೋ ಮಾತಾ ಆಕ್ರಂದ ಕಾರಣಿ. ಇನ್ನೇನು ಕೂಸಿಗೆ ಏನೋ ಜ್ವರ, ಏನೋ ಒಂದು ಅವಯವ ಹೆಚ್ಚು ಕಡಿಮೆ ಆಗಿತ್ತು, ಡಾಕ್ಟರ್ ಹತ್ರ ಹೋದ್ರು, ಈ ಅವಯವ ಹೋಗಿದೆ, ನನ್ನ ಅವಯವ ಕೊಡಿರ್ಬೇಕಾದ್ರೆ ನನ್ ಕೈ ಕೊಡ್ರಿ, ನನ್ ಕಾಲು ಕೊಡ್ರಿ, ಬೇಕಾದ್ರೆ ನನ್ ಕಣ್ಣು ಕೊಡ್ರಿ, ನನ್ ಕಿಡ್ನಿ ಕೊಡ್ರಿ. ಇಡೀ ತನ್ನ ದೇಹವನ್ನೇ ಆ ಕೂಸಿಗಾಗಿ ಇಟ್ಟು ನನ್ನನ್ನು ಬದುಕಿಸ್ತೀಯಲ್ಲಮ್ಮ, ಇನ್ನೇನ್ ಕೊಡ್ಬೇಕೆ? ಅಥವಾ ಇಷ್ಟೆಲ್ಲ ಸರಿ, ನಿಮ್ದು ಯಾವ್ದು ಹೆಚ್ಚು ಕಡಿಮೆ ಆಗೋದೇ ಇಲ್ಲ, ನಿಮ್ ಯಾವ ರಕ್ತ ಸೇರಲ್ಲ, ನಿಮ್ ಕಿಡ್ನಿ ಎಲ್ಲ ಕೂಸಿಗಳಿಗೆ ಆಗೋದೇ ಇಲ್ಲ, ಏನ್ ಮಾಡ್ಬೇಕು ಸ್ವಾಮಿ? ದುಡ್ಡು ಕೊಡು, ಆಗುತ್ತೆ. ಸರಿ, ಏನ್ ಕೊಡ್ಬೇಕು? ದುಡ್ಡು ಇಲ್ಲೇ ಇಲ್ಲ ಕೊಡ್ಲಿಕ್ಕೆ. ತನ್ನ ತಾಳಿಯನ್ನು ಒತ್ತಿ ಇಟ್ಟಾದ್ರೂ ಕೂಡ ನಮ್ಮನ್ನು ಬದುಕಿಸ್ತೀಯಲ್ಲಮ್ಮ, ಇನ್ನೇನ್ ಕೊಡ್ಬೇಕು ನಿನಗೆ? ಸತ್ಯ ನಿಷ್ಕಮನಾರ್ಥಾಯ ಮಾತೃಪಿಂಡ. ಬೇಕಾದ ಜನ ಇದ್ದಾರೆ ಅಂತಹ ಮಹಾಮಹತೆಯರು, ಬಹಳ ಜನ ಇದ್ದಾರೆ. ಅಲ್ಪಾಹಾರಾಚಯಾಮಾತ ಯಾವತ್ ಪುತ್ರೋ ಅಲ್ಪಾಹಾರಾಚಯಾಮಾತ ಯಾವತ್ ಪುತ್ರೋತಿ ಬಾಲಕ. ಇನ್ನೇನೋ ಎಲ್ಲ ಅಡಿಗೆಯನ್ನು ಮಾಡಿರ್ತೇವೆ, ಏನೋ ಒಂದ್ ದಿವಸ ಪಾಯಸ ಗೀಸ ಹೆಚ್ಚು ಕಡಿಮೆ ಮಾಡಿಬಿಟ್ಟಿರ್ತೇವೆ. ಆ ಪಾಯಸ, ಅಮ್ಮ ಒಂಚೂರು ಚೆನ್ನಾಗಿದೆ, ಇಂಚೂರು ಹಾಕ್ತೀಯಾ? ಇಂಚೂರು ಬೇಕು, ಎಲ್ಲ ತಂದು ಸುರಿದು ಬಿಟ್ಟು ಏನೋ ಆ ಕಡೆ ಮನೆಯಲ್ಲಿ ಒಳಗೆ ಹೋಗಿ ನೋಡ್ತಾಳೆ, ಏನೂ ಇಲ್ಲ. ಏನ್ ತಿಂತೀಯ? ಗಂಡ ಹೇಳೇ ಬಿಟ್ಟಿದ್ದ, ಅವನು ಬಕಾಸುರ, ಅವನು ಮುಂದೆ ತರಬೇಡ ಅಂತ ಹೇಳಿ ಎಲ್ಲ ಬಕರಿಸ್ಬಿಡ್ತಾನ ಅಂತ ಹೇಳಿ, ಆದ್ರೂ ತಂದಿ ಹೋಗ್ಬಿಡೆ. ಮನೆಯಿಂದ ಹೊರಗಿದ ಪದಾರ್ಥ ತಿನ್ಕೊಡೋದಿಲ್ಲ, ಮನೆಯಲ್ಲಿ ಹಾಕಿದಂತಹ ಒಂದು ಪಾಯಸ ಒಂದು ಪದಾರ್ಥವನ್ನು ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ತಿನ್ಬೇಕು ಹುಡುಗರು? ಆದ್ರಿಂದ ನಾನು ನೀ ಏನ್ ಮಾಡ್ತೀಯಾ?
ದಿವಸ ಒಂದು ಗ್ಲಾಸ್ ಊಟ ನೀರು ಕುಡಿತಾ ಇದ್ದೆ, ಇವತ್ತು 4 ಗ್ಲಾಸ್ ನೀರು ಕುಡಿದು ಮಲ್ಕೋತೇನೆ. ಅಲ್ಪಾಹಾರ ಮಾತ, ನೀನು ಉಪವಾಸವಿದ್ದು ನನ್ನನ್ನು ಬದುಕಿಸ್ತೀಯಲ್ಲಮ್ಮ, ಏನ್ ಕೊಡ್ಲಿಕ್ಕೆ ಆಗ್ತವೆ? ಕೇವಲ ಮಾತೃಪಿಂಡಂ ದದಾಮ್ಯಹಂ ಅನಾದೃತ್ಯ ಸ್ವಸ್ಯ ದೇಹಂ ತ್ರಿನಾತ್ರೋ ಶೋಷಣೇನ ಚ ಯಮದ್ವಾರೆ ಮಹಾಗೋರೆ ಮಾತು ಪತಿಜ ದುಸ್ಸಹಂ. ಇದೆಲ್ಲ ದುಃಖವನ್ನು ಪಡೆದು ತನ್ನನ್ನು ಹಡದಂತಹ ತಾಯಿ ವಿಶ್ವಾಸದಿಂದ ಯಮದ್ವಾರದಲ್ಲಿ ಕೂತು ಕೇಳ್ತಾ ಇರ್ತಾಳಂತೆ, ನನ್ನ ಮಗ ಇಷ್ಟೆಲ್ಲ ನಾನು ಮಾಡಿದ್ದೇನೆ, ಖಂಡಿತವಾಗಲೂ ಕೂಡ ನನಗೆ ಶ್ರಾದ್ದವನ್ನು ಮಾಡ್ತಾನೆ, ಗಯಾಗದಲ್ಲಿ ಹೋಗಿ ಪಿಂಡ ಪ್ರದಾನವನ್ನು ಮಾಡ್ತಾನೆ ಅಂತ ವಿಶ್ವಾಸದಿಂದ ಕಾಯ್ತಾ ಇರ್ತಾಳೆ. ನಾವು 5.5 ತಿಂಗಳು ಯಾವುದೋ ಒಂದು ಪಿಕ್ನಿಕ್ಗೆ ಹೋಗ್ಬಿಟ್ಟಿರ್ತೇವೆ. ಏನು ಹಣೆ ಬಾರ ನಮ್ಮ. ಇಂತಹ ಸೌಭಾಗ್ಯವನ್ನು ಕೊಟ್ಟಂತಹ, ಜನ್ಮವನ್ನು ಕೊಟ್ಟಂತಹ ತಾಯಿ ಹೆಸರಿನಲ್ಲಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವತ್ ಪುತ್ರೋ ಗಯಾಂ ಗತ್ವ ಶ್ರಾದ್ದಂ ಕುರ್ಯಾದ್ ವಿಧಾನತಃ ಸತ್ಯ ನಿಷ್ಕಮಣಾರ್ಥಾಯ ಮಾತೃಪಿಂಡಂ ದದ. ಇಂತಹ ಘೋರವಾದ ದುಃಖವನ್ನು ಅನುಭವಿಸಿ ತನ್ನ ಇಡೀ ಜೀವನವನ್ನೇ ನಮಗೋಸ್ಕರ ಪಣವಿಟ್ಟು ಹಡದಂತಹ ತಾಯಿ ತಂದೆಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ಸತ್ಯ ನಿಷ್ಕಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಕೇವಲ ತಂದೆ ತಾಯಿಗಳ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾತ್ರ ಸಾಧ್ಯ. ಅದಕ್ಕೆ ಎಂಥವರೇ ಆಗಲೇ, ಬ್ರಹ್ಮಚಾರಿ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರು ಕೂಡ ತಾಯಿಗ ಒಂದು ಕಾಲಿಗೆ ಬೀಳ್ರಿ ಅಂತಾನೆ ಋಣ ತೀರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಪಿತೃಋಣ ಶ್ರಾದ್ದ ಮಾಡಿ ತೀರಿಸ್ಕೊಂಡ್ಬಿಡ್ಬೋದು, ಮಾತೃಋಣ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಷ್ಟು ಮಹತ್ತರವಾಗಿದ್ದು ಮಾತೃಋಣ. ಆದ್ದರಿಂದ ಸಹಸ್ರಂ ಮಾತುರೇವಚ. ಅಂತಹ ದುಃಖವನ್ನು ಅನುಭವಿಸಿ ನಮ್ಮನ್ನು ಹಡದಂತಹ ತಾಯಿಗೋಸ್ಕರ ನಾವೇನು ಕೊಡ್ಲಿಕ್ಕೆ ಆಗೋದಿಲ್ಲ. ಕೇವಲ ಅವರ ಹೆಸರಿನಲ್ಲಿ ಪಿಂಡ ಪ್ರದಾನವನ್ನು ಮಾಡುವುದು ಮಾತ್ರ ಸಾಧ್ಯ. ಈ ದೇಹವನ್ನು ಕೊಟ್ಟು ಸುಖವಾಗಿ ಇದ್ದೇವೆ, ಇಷ್ಟು ಸಾಧನೆಯನ್ನು ಮಾಡ್ಕೊಳ್ತಾ ಇದ್ದೇವೆ, ಇಷ್ಟು ಗೌರವ, ಇಷ್ಟು ಕೀರ್ತಿ, ಇಷ್ಟು ಪುಷ್ಟಿ, ಇದೆಲ್ಲವೂ ಕೂಡ ಬಂದಿದ್ದು ಕೇವಲ ತಾಯಿಯ ಪರಮಾನುಗ್ರಹ, ಕೇವಲ ತಂದೆಯ ಪರಮಾನುಗ್ರಹ. ಯಾವತ್ತೂ ಕೂಡ ಅವರಿಗೆ ಅವಮಾನ ಮಾಡಬಾರ್ದು, ಯಾವತ್ತೂ ಕೂಡ ಮರ್ಯಾದೆ ಮಾಡಬಾರ್ದು, ಯಾವತ್ತೂ ಕಾಲು ತೋರಿಸಬಾರ್ದು. ಏನೋ ಒಂದು ಮಾತಾಡಿದ್ದಾರೆ, ಏನೋ ಒಂದು ಹೆಚ್ಚು ಕಡಿಮೆ ಪದಾರ್ಥವನ್ನು ಸ್ವೀಕಾರ ಮಾಡಿದ್ದಾರೆ, ನಮ್ಗೆ ಕೇಳದೆ, ಏನೋ ಒಂದು ನಮಗೆ ಅಂತ ಇದ್ದಾರೆ ಅಂದರೂ ಕೂಡ ಅವರಿಗೆ ಯಾವತ್ತೂ ಏನೂ ಮಾಡಬಾರದು ಅಂತ ವೇದವ್ಯಾಸ ದೇವರು ಕಂಠಾಘೋಷವಾಗಿ ಹೇಳ್ತಾರೆ. ಆ ತಾಯಿಯ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಆಗೋದಿಲ್ಲಪ್ಪ. ಆದ್ದರಿಂದ ಕೇವಲ ನೀನು ಏನು ಮಾಡಬೇಕು ಅಂದ್ರೆ ಆ ತಂದೆ ತಾಯಿಗಳಿಗೋಸ್ಕರ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ ಅನುಗ್ರಹವನ್ನು ಪಡೆಯೋದೇ ಒಂದೇ ಹೊರತಾಗಿ ಇನ್ನೇನೂ ಇಲ್ಲ ಅಂತಾನೆ ಭಗವಂತ. ಪಿತು ಶತಗುಣಂ ಪುಣ್ಯಂ ಸಹಸ್ರಂ ಮಾತುರೇವಚ ಭಗಿನಿ ದಶಸಾಹಸ್ರಂ ಸೋದರೇ ದತ್ತಮಕ್ಷಯಂ. ಆದ್ದರಿಂದ ತಂದೆ ಹೆಸರಿನಲ್ಲಿ ಶತಗುಣ 100 ಪುಣ್ಯ, ತಾಯಿ ಹೆಸರಿನಲ್ಲಿ ಮಾಡಿದಾಗ 1000 ಪುಣ್ಯ, ಭಗಿನಿ ದಶಸಾಹಸ್ರಂ. ಇನ್ನ ಮಾಡಿದ ತಂದೆ ತಾಯಿಗಳ ಹೆಸರಿನಲ್ಲಿ ಮಾಡಿದಾಗ ಒಂದಿಷ್ಟು ಪುಣ್ಯ. ಆದ್ದರಿಂದ ತಾಯಿ ಹೋದಾಗ ಅದಕ್ಕೆ ಪಕ್ಷ ಮಾಸದಲ್ಲಿ ಏನ್ ಮಾಡ್ಬಿಟ್ಟ, ಅವ್ರ ಹೆಸರಲ್ಲೇ ಒಂದು ದಿವಸ ಇಟ್ಬಿಟ್ಟಿದ, ಅವಿಧವಾ ನವಮಿ ಅಂತ. ಮುತ್ತೈದೆ ಹೋಗಿದ್ದಾರೆ, ಮಾಡ್ರಿ ಅವ್ರ ಹೆಸರಿನಲ್ಲಿ ಅಂತ. ನಾಳೆ ದಿವಸ ಇದೆ ಅವಿಧವಾ ನವಮಿ, ಯಾರು ಶ್ರದ್ಧೆಯಿಂದ ಮಾಡ್ಬೇಕು ತಾಯಿ ಹೆಸರಿನಲ್ಲಿ ಮಾಡುವಾಗ. ಇಲ್ಲ ಒಂದು ಬಾರಿ ಆದರೂ ಕೂಡ ಕಪಿಲ ನಾಮಕ ಭಗವಂತ ತನ್ನ ತಾಯಿಗೆ ಉಪದೇಶ ಮಾಡಿದಂತಹ ಸಿದ್ಧಪುರಿ ಮಾತೃಗೆ ಅಂತ ಕರೀತಾರೆ, ಅಲ್ಲಿ ಹೋಗಿ ಅವರ ಹೆಸರಿನಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಬರಬೇಕು. 16 ಶ್ಲೋಕಗಳು, ಷೋಡಶಿ ಅಂತ ಕರೀತಾರೆ, ಮಾತೃ ಷೋಡಶಿ ಅಂತ ಕರೀತಾರೆ. 16 ಶ್ಲೋಕಗಳು, ಒಂದೊಂದು ಪಿಂಡಕ್ಕೂ ಒಂದೊಂದು ಶ್ಲೋಕವನ್ನು ಹೇಳ್ತಾರೆ. ಅಂತಹ ಪಿಂಡ ಪ್ರದಾನವನ್ನು ಮಾಡಿ ಅವರು ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದ್ರೂ ಕೂಡ ಮಾಡಿ ಬರಬೇಕು ಅಂತ ಹೇಳ್ತಾರೆ.